ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಪಂಚರಾಜ್ಯಗಳ ಫಲಿತಾಂಶದಲ್ಲಿ ಕಾಂಗ್ರೆಸ್ಗೆ ತೃಪ್ತಿ ತಂದಿರುವಂತಹ ರಾಜ್ಯ ಅಂತ ಅಂದ್ರೆ ಅದು ಕೇರಳ. ಕಾರಣ ಕೇರಳದಲ್ಲಿ ಕಾಂಗ್ರೆಸ್ ನೇತೃತ್ವದ ಮೈತ್ರಿ ಅಧಿಕಾರದ ಚುಕ್ಕಾಣಿ ಹಿಡಿಯುವಲ್ಲಿ ಯಶಸ್ವಿಯಾಗಿದೆ. ಬಟ್ ಈಗ ಸಿಎಂ ಯಾರಾಗ್ತಾರೆ ಅನ್ನುವಂತಹ ಬಿಕ್ಕಟ್ಟು ಮತ್ತೆ ಮುಂದುವರಿತಾ ಇದೆ ಕೇರಳದಲ್ಲಿ. ಇಬ್ಬರು ನಾಯಕರ ಮಧ್ಯೆ ಅತಿ ದೊಡ್ಡ ಪೈಪೋಟಿ ಇದೆ. ಎಲೆಕ್ಷನ್ ರಿಸಲ್ಟ್ ಬಂದು 11 ದಿನ ಆದ್ರೂ ಕೂಡ ಸಿಎಂ ಯಾರು ಅನ್ನೋದನ್ನ ಘೋಷಣೆ ಮಾಡ್ತಾ ಇಲ್ಲ. ಇವತ್ತು ಕೇರಳ ಸಿಎಂ ಯಾರು ಅನ್ನೋದನ್ನ ಬಹುತೇಕ ಘೋಷಣೆ ಮಾಡೋ ಸಾಧ್ಯತೆ ಇದೆ. ನಿನ್ನೆ ನಡೆದ ಹೈ ವೋಲ್ಟೇಜ್ ಮೀಟಿಂಗ್ ನಲ್ಲೇ ಹೆಸರು ಅಂತಿಮ ಆಗಿದೆ ಒಮ್ಮತದಿಂದ ಅಂತೆ. ಮಲ್ಲಿಕಾರ್ಜುನ ಖರ್ಗೆ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಸುಮಾರು 40 ನಿಮಿಷ ಈ ಮೀಟಿಂಗ್ ಆಗಿದೆ. ಕೆಸಿ ವೇಣುಗೋಪಾಲ್ ಮತ್ತು ವಿಡಿ ಸತೀಶನ್ ನಡುವೆ ಪೈಪೋಟಿ ಇತ್ತು. ಇಬ್ಬರಲ್ಲಿ ಯಾರ ಕೈ ಮೇಲಾಗುತ್ತೆ ಅಂತ. ಕೆಸಿ ವೇಣುಗೋಪಾಲ್ಗೆ ಬಹುತೇಕ ಹೈಕಮಾಂಡ್ ಹೆಚ್ಚಿನ ಒಲವು ತೋರಿಸಿದೆ ಅನ್ನೋದ್ರ ಬಗ್ಗೆ ಡೀಟೇಲ್ ಸಿಗ್ತಾ ಇದೆ. ಸಿಎಂ ರೇಸ್ನಿಂದ ಈಗಾಗಲೇ ರಮೇಶ್ ಚೆನ್ನಿತ್ತಲ ಹಿಂದೆ ಸರಿದಿದ್ದಾರೆ. ಬಟ್ ಈ ಪೈಪೋಟಿ ಇದ್ದಿದ್ದು ಕೆಸಿ ವೇಣುಗೋಪಾಲ್ ವರ್ಸಸ್ ಸತೀಶನ್ ಅಂತ. ಸೊ ಇಬ್ಬರಲ್ಲಿ ಯಾರು ಸಿಎಂ ಆಗಬಹುದು ಅನ್ನುವಂತಹ ಕುತೂಹಲಕ್ಕೆ ಬಹುತೇಕ ನಿನ್ನೆ ಆಗಿರುವಂತಹ ಮೀಟಿಂಗ್ ನಲ್ಲಿ ಕೆಸಿ ವೇಣುಗೋಪಾಲ್ ಅವರ ಹೆಸರನ್ನ ಬಹುತೇಕ ಅಂತಿಮಗೊಳಿಸಿದೆ ಕಾಂಗ್ರೆಸ್ ಹೈಕಮಾಂಡ್ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಇವತ್ತು ಅಧಿಕೃತವಾಗಿ ಅದನ್ನ ಘೋಷಣೆ ಮಾಡುತ್ತಾ ಕಾಂಗ್ರೆಸ್ ಹೈಕಮಾಂಡ್ ಕಾದ್ ನೋಡ್ಬೇಕು.